ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಕಥೆ ಪ್ರಾಮಾಣಿಕತೆ ಮತ್ತು ನಂಬಿಕೆಯ ಮಹತ್ವವನ್ನು ಹೇಳುವ ಒಂದು ಅದ್ಭುತ ಕಥೆ. ಚಂದನಪುರ ಎಂಬ ಹಳ್ಳಿಯಲ್ಲಿ ರವಿ ಕಮ್ಮಾರ ಎಂಬ ಒಬ್ಬ ನಿಪುಣ ಕಮ್ಮಾರ ವಾಸಿಸುತ್ತಿದ್ದನು. ಚಂದನಪುರದಲ್ಲಿ ಕಬ್ಬಿಣದ ಸಾಮಾನುಗಳ ಬಗ್ಗೆ ಯಾರಾದರೂ ಮಾತನಾಡಿದರೆ ಒಂದು ಹೆಸರೇ ಎಲ್ಲರಿಗೂ ನೆನಪಾಗುತ್ತಿತ್ತು. ಅದು ರವಿ ಕಮ್ಮಾರ. ಅವನು ಕಬ್ಬಿಣದಿಂದ ಅದ್ಭುತವಾದ ವಸ್ತುಗಳನ್ನು ತಯಾರಿಸುತ್ತಿದ್ದನು. ಚಾಕು, ಕತ್ತಿ, ಕೀಲು, ಕುಳ್ಹಾಡಿ ಅವನಂತೆ ಯಾರೂ ಮಾಡಲಾರರು. ಅವನ ತಯಾರಿಸಿದ ಕತ್ತಿಗೆ ಯಾರೂ ಸಮಾನರಲ್ಲ ಎಂದು ಹೇಳಲಾಗುತ್ತಿತ್ತು. ಹಾಗೆ ಯಾರಾದರೂ ರಾಜನು ರವಿ ಮಾಡಿದ ಕತ್ತಿಯನ್ನು ಯುದ್ಧಕ್ಕೆ ತೆಗೆದುಕೊಂಡರೆ ಅವನು ಖಂಡಿತ ಗೆಲ್ಲುತ್ತಿದ್ದನೆಂದು ಜನರು ನಂಬುತ್ತಿದ್ದರು. ಇಂದು ಹಳ್ಳಿಯಲ್ಲಿ ಮಾರುಕಟ್ಟೆ ದಿನ ಅಲ್ವಾ? ಎಲ್ಲರೂ ಖರೀದಿಗೆ ಬರ್ತಾರೆ. ನೀನು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗು. ಇಂದು ನಮಗೆ ಒಳ್ಳೆಯ ಲಾಭ ಆಗಬಹುದು. ನೀನು ಮತ್ತು ಪಿಂಕು ಜಾಗ್ರತೆ ಇರಿ. ಮನೆಯಲ್ಲೇ ಇರಿ, ಹೊರಗೆ ಹೆಚ್ಚು ಹೋಗಬೇಡಿ. ಇಂದು ಮಾರುಕಟ್ಟೆ ದಿನ ಅಲ್ವಾ? ನಾನು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ. ಏನಾದರೂ ಆಗಲಿ, ಇಂದು ಖಂಡಿತವಾಗಿ ಸ್ವಲ್ಪ ಹಣ ಗಳಿಸಿ ಮನೆಗೆ ಬೇಕಾದ ಎಲ್ಲ ರೇಷನ್ ತಂದುಕೊಡುತ್ತೇನೆ. ನೀವು ಯಾವುದೇ ಚಿಂತೆಯೂ ಮಾಡಬೇಡಿ. ಆದ್ರೆ ಹೇಗೆ? ಇಷ್ಟು ದಿನಗಳಿಂದ ಒಬ್ಬ ಗ್ರಾಹಕರು ಬಂದಿಲ್ವಲ್ಲ. ನೀವು ಇಷ್ಟು ಶ್ರಮ ಪಡ್ತೀರಾ, ಆದ್ರೂ ಕೆಲಸ ಸಿಗ್ತಿಲ್ಲ. ಇದು ನನಗೆ ತುಂಬ ಚಿಂತೆ ಆಗ್ತಿದೆ. ಶ್ರಮ ಯಾವತ್ತೂ ವ್ಯರ್ಥವಾಗೋದಿಲ್ಲ ಸೀತಾ. ನಾವೆಷ್ಟು ಕಷ್ಟಪಟ್ಟರೂ ಅದಕ್ಕೆ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ಇಂದು ಆಗದಿದ್ರೂ ನಾಳೆ ಆಗುತ್ತದೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆದ್ದರಿಂದ ನಾನು ಪ್ರಯತ್ನವನ್ನು ಎಂದಿಗೂ ಬಿಡಲ್ಲ. ನೀವು ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋದಿಲ್ವೇ? ಇಷ್ಟು ದಿನಗಳಿಂದ ಪ್ರಯತ್ನ ಮಾಡ್ತಿದ್ದೀರಾ, ಆದ್ರೂ ಕೆಲಸ ಸರಿಯಾಗಿ ಸಿಗ್ತಿಲ್ಲ. ಬೇರೆ ಯಾವುದಾದ್ರೂ ಕೆಲಸ ಮಾಡಿದ್ರೆ ಸ್ವಲ್ಪ ಹಣ ಬಂದ್ರೆ ನಮ್ಗೆ ಸಹಾಯ ಆಗುತ್ತೆ ಅಲ್ವಾ? ನಾನೀ ಕೆಲಸದಲ್ಲೇ ಪರಿಣತಿ ಹೊಂದಿದ್ದೇನೆ ಸೀತಾ. ಈ ಕೆಲಸ ನನಗೆ ಚೆನ್ನಾಗಿ ಬರ್ತದೆ. ಬೇರೆ ಕೆಲಸ ಮಾಡೋದು ನನಗೆ ಅಷ್ಟು ಸುಲಭವಲ್ಲ. ಆದ್ರಿಂದ ನಾನು ಇದೇ ಕೆಲಸವನ್ನು ಮುಂದುವರಿಸ್ತೇನೆ. ನೀವಿಷ್ಟು ಶ್ರಮ ಪಡ್ತೀರಾ, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೀರಾ, ಆದ್ರೂ ಒಂದಿನವೂ ಸರಿಯಾಗಿ ಹಣ ಸಿಗ್ತಾ ಇಲ್ಲ. ಮನೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಷ್ಟವಾಗ್ತಾ ಇದೆ. ಸೀತಾ, ನೀನು ಚಿಂತಿಸಬೇಡ. ನಾವೀಗ ಕಷ್ಟದಲ್ಲಿದ್ದೀವಿ ಅನ್ನೋದು ಸತ್ಯ. ಆದರೆ ಈ ಸಮಯ ಸದಾಕಾಲ ಇರೋದಿಲ್ಲ. ಒಂದು ದಿನ ನಮ್ಮ ಜೀವನವೂ ಬದಲಾಗುತ್ತೆ. ನಾನು ಶ್ರಮ ಪಡ್ತಾ ಇರ್ತೀನಿ. ದೇವರು ನಮ್ಮನ್ನ ಖಾಲಿ ಕೈಯಲ್ಲಿ ಬಿಡೋದಿಲ್ಲ. ಹೀಗೆ ಹೇಳಿ ರವಿ ತನ್ನ ಕೆಲಸಕ್ಕೆ ಹೊರಟನು. ಬೆಳಿಗ್ಗೆ ಬೇಗನೆ ಮಾರುಕಟ್ಟೆಗೆ ಹೋಗಿ ತನ್ನ ಎಲ್ಲಾ ಸಾಮಾನುಗಳನ್ನು ಅಲ್ಲಿ ಇಟ್ಟು ಕುಳಿತುಕೊಂಡನು. ಸಮಯ ನಿಧಾನವಾಗಿ ಸಾಗುತ್ತಾ ಹೋಯಿತು. ಬೆಳಿಗ್ಗೆ ಮಧ್ಯಾಹ್ನವಾಯಿತು. ಮಧ್ಯಾಹ್ನದಿಂದ ಸಂಜೆಯಾಗಿತು. ಆದರೆ ದಿನಪೂರ್ತಿ ಕಾಯುತ್ತಿದ್ದರೂ ಅವನ ಬಳಿಗೆ ಒಬ್ಬ ಗ್ರಾಹಕರೂ ಬಂದಿಲ್ಲ. ಬೆಳಿಗ್ಗೆಯಿಂದ ಇಲ್ಲಿ ಕುಳಿತಿದ್ದೀನಿ, ಒಬ್ಬ ಗ್ರಾಹಕರೂ ಬರಲಿಲ್ಲ. ಇವತ್ತು ಕೂಡ ಏನೂ ಸಿಗದಿದ್ರೆ ಮನೆಗೆ ಹೇಗೆ ಹೋಗಲಿ? ಸೀತಾ ಮತ್ತು ಪಿಂಕು ನನ್ನನ್ನು ನಂಬಿಕೊಂಡಿದ್ದಾರೆ. ನಾನವರನ್ನ ನಿರಾಶೆಪಡಿಸಬಾರದು. ಅಷ್ಟರಲ್ಲಿ ಅವನ ಸ್ನೇಹಿತ ವಿಷ್ಣು ಕಮ್ಮಾರ ಅಲ್ಲಿಗೆ ಬರುತ್ತಾನೆ. ಏ ರವಿ, ಇನ್ನೂ ಇಲ್ಲೇ ಕುಳಿತಿದ್ಯಾ? ಏನಾದ್ರೂ ಕೆಲಸ ಸಿಕ್ಕಿದ್ಯಾ ಅಥವಾ ಇವತ್ತು ಖಾಲಿಯೇನಾ? ನೀನಿಷ್ಟು ದೊಡ್ಡ ಕಮ್ಮಾರ ಅಂತ ಹೆಸರಿದೆ, ಆದ್ರೂ ಒಬ್ಬ ಗ್ರಾಹಕರು ಬರ್ತಿಲ್ಲ ಅಂದ್ರೆ ನಿಜವಾಗಿಯೂ ನಾಚಿಕೆ ವಿಷಯ ಅಲ್ವಾ? ವಿಷ್ಣು, ಇದು ಸಮಯದ ವಿಷಯ. ಪ್ರತಿಯೊಬ್ಬರಿಗೂ ಒಳ್ಳೆ ಸಮಯ ಬರುತ್ತೆ. ಈಗ ನನ್ನ ಸಮಯ ಚೆನ್ನಾಗಿಲ್ಲ ಅಷ್ಟೇ. ಆದ್ರೆ ನಾನು ನಂಬಿಕೆಯನ್ನ ಬಿಡುವುದಿಲ್ಲ. ಹೀಗೆ ವಿಷ್ಣು ರವಿಯನ್ನು ಹಾಸ್ಯ ಮಾಡಿ ಅಲ್ಲಿಂದ ಹೊರಟು ಹೋದನು. ರವಿ ಮಾತ್ರ ಮೌನವಾಗಿ ಅಲ್ಲಿ ಕುಳಿತುಕೊಂಡೇ ಇದ್ದನು. ಅಷ್ಟರಲ್ಲಿ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬರುತ್ತಾನೆ. ಅವನು ಸುತ್ತಮುತ್ತ ನೋಡುತ್ತಾ ರವಿಯ ಕಡೆ ನಿಧಾನವಾಗಿ ನಡೆದುಕೊಂಡು ಬರುತ್ತಾನೆ. ಅಯ್ಯ, ಇಲ್ಲಿ ರವಿ ಕಮ್ಮಾರ ಎಲ್ಲಿ ಸಿಗುತ್ತಾನೆ? ಅವನನ್ನ ಸ್ವಲ್ಪ ಭೇಟಿಯಾಗಬೇಕು. ನಾನೇ ರವಿ. ಹೇಳಿ ಅಯ್ಯ, ನಿಮ್ಗೆ ಏನ್ ಸಹಾಯ ಬೇಕು? ಯಾವ ಕೆಲಸಕ್ಕಾಗಿ ನನ್ನನ್ನು ಹುಡುಕ್ತಿದ್ದೀರಿ? ನಿನ್ನ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ ರವಿ. ನೀನು ಮಾಡಿದ ಕತ್ತಿಗೆ ಯುದ್ಧದಲ್ಲಿ ಯಾರೂ ಎದುರಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ನನಗೆ ನಿನ್ನಿಂದ ಒಂದು ಕತ್ತಿ ಬೇಕು, ನನ್ನ ಜನರನ್ನು ಕಾಪಾಡಲು. ಮಹಾರಾಜ, ನಾನು ಕತ್ತಿ ತಯಾರಿಸಬಹುದು, ಆದರೆ
ಗೆಲುವು ಸೋಲು ದೇವರ ಕೈಯಲ್ಲಿದೆ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಸರಿ ಮಹಾರಾಜ, ನಾನು ನಿಮಗಾಗಿ ಒಂದು ಒಳ್ಳೆಯ ಕತ್ತಿ ತಯಾರಿಸುತ್ತೇನೆ. ನೀವು ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ನಾನು ಖಂಡಿತ ಉಳಿಸುತ್ತೇನೆ. ಅದನ್ನು ಕೇಳಿದ ರಾಜನು ಸಂತೋಷಪಟ್ಟು ರವಿಗೆ ಒಂದು ಪೊಟ್ಟಣ ಕೊಟ್ಟನು. ಆ ಪೊಟ್ಟಣದೊಳಗೆ ಹೊಳೆಯುವ ಚಿನ್ನದ ನಾಣ್ಯಗಳು ತುಂಬಿಕೊಂಡಿದ್ದವು. ಮಹಾರಾಜ, ನಾನಿನ್ನೂ ಕತ್ತಿ ತಯಾರಿಸಿಲ್ಲ. ಹೀಗಿದ್ರೂ ನೀವು ಈಗಲೇ ಹಣ ಕೊಡ್ತಿದ್ದೀರಾ? ಇದ್ ನನಗೆ ಸ್ವಲ್ಪ ಅಚ್ಚರಿಯಾಗಿದೆ. ರವಿ, ಇದು ನಿನ್ನ ಶ್ರಮದ ಮುಂಗಡ. ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀನು ಖಂಡಿತವಾಗಿ ಉತ್ತಮ ಕತ್ತಿ ತಯಾರಿಸುತ್ತೀಯೇ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಉಳಿದ ಹಣವನ್ನು ನಂತರ ಕೊಡುತ್ತೇನೆ. ರಾಜನ ಮಾತುಗಳನ್ನು ಕೇಳಿ ರವಿ ತುಂಬಾ ಸಂತೋಷಪಟ್ಟನು. ಆ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗಿ ತನ್ನ ಮನೆಗೆ ಬೇಕಾದ ಅಕ್ಕಿ, ದಾಳು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಕೊಂಡುಕೊಂಡನು. ನಂತರ ಸಂತೋಷದಿಂದ ತನ್ನ ಮನೆಗೆ ಹಿಂತಿರುಗಿದನು. ಇಷ್ಟು ಹಣ ಎಲ್ಲಿ ಬಂದಿತು? ನೀವು ಇಷ್ಟು ಸಾಮಾನುಗಳನ್ನು ಹೇಗೆ ತಂದಿದ್ದೀರಿ? ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ. ಸೀತಾ, ಇದನ್ನು ರಾಜ ವೀರಭದ್ರ ಕೊಟ್ಟಿದ್ದಾರೆ. ನಾನು ಅವರಿಗಾಗಿ ಒಂದು ಕತ್ತಿ ತಯಾರಿಸಬೇಕು. ಅದಕ್ಕಾಗಿ ಅವರು ನನಗೆ ಮುಂಗಡ ಹಣ ಕೊಟ್ಟಿದ್ದಾರೆ. ಹೌದಾ? ಇದು ತುಂಬಾ ಒಳ್ಳೆಯ ವಿಷಯ. ಅವರು ನಿಮ್ಮ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ ವಿಶ್ವಾಸವನ್ನು ನೀವು ಕಾಪಾಡಬೇಕು. ಕತ್ತಿಯನ್ನು ಬೇಗ ಮತ್ತು ಚೆನ್ನಾಗಿ ಮಾಡಿ ಅವರಿಗೆ ಕೊಡಬೇಕು. ಸೀತಾ ಹೇಳಿದ ಮಾತುಗಳನ್ನು ಕೇಳಿ ರವಿ ಇನ್ನೂ ಹೆಚ್ಚು ಪ್ರೇರಣೆಯಾದನು. ಅವನು ದಿನರಾತ್ರಿ ಶ್ರಮಿಸಿ ತುಂಬಾ ಜಾಗ್ರತೆಯಿಂದ ಒಂದು ಅದ್ಭುತವಾದ ಕತ್ತಿ ತಯಾರಿಸಿದನು. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಅಲ್ಲಿ ಕಿಶೋರ್ ಎಂಬ ಒಬ್ಬ ವ್ಯಕ್ತಿ ರವಿಯ ಬಳಿಗೆ ಬಂದನು. ಅವನ ಕಣ್ಣಲ್ಲಿ ಲೋಭ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನನಗೆ ಒಂದು ಕತ್ತಿ ಬೇಕು. ಈಗಲೇ ಕೊಡುತ್ತೀಯಾ? ನನಗೆ ತುರ್ತು ಕೆಲಸವಿದೆ. ಕ್ಷಮಿಸಿ ಅಯ್ಯ, ಈಗ ನನ್ನ ಬಳಿ ಯಾವ ಕತ್ತಿಯೂ ಇಲ್ಲ. ಹೊಸದಾಗಿ ತಯಾರಿಸಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನೀವು ಕಾಯಲು ಸಿದ್ಧ ಇದ್ದರೆ ನಾನು ಮಾಡಿಕೊಡುತ್ತೇನೆ. ಅಷ್ಟರಲ್ಲಿ ಕಿಶೋರ್ನ ಕಣ್ಣು ರವಿ ತಯಾರಿಸಿದ್ದ ರಾಜನ ಕತ್ತಿಯ ಮೇಲೆ ಬಿತ್ತು. ಆ ಕತ್ತಿ ತುಂಬಾ ವಿಶೇಷವಾಗಿತ್ತು. ರವಿ, ನಿನ್ನ ಬಳಿ ಈ ಕತ್ತಿ ಇದ್ದೇ ಇದೆ ಅಲ್ವಾ? ಇದನ್ನೇ ನನಗೆ ಕೊಡು. ನಾನು ನಿನಗೆ ಡಬಲ್ ಹಣ ಕೊಡ್ತೇನೆ. ಇಲ್ಲಯ್ಯ, ಇದು ಯಾರದೋ ಅಮಾನತ್ತು. ನಾನಿದನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ. ನೀವು ಎಷ್ಟು ಹಣ ಕೊಟ್ಟರೂ ಇದು ಕೊಡಲ್ಲ. ನಿನಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇನೆ. ನೀನು ಹೇಳಿದಷ್ಟು ಕೊಡ್ತೇನೆ. ಆದರೂ ಈ ಕತ್ತಿ ನನಗೆ ಬೇಕು. ಕ್ಷಮಿಸಿ, ನೀವು ನನಗೆ ಖಜಾನೆ ಕೊಟ್ಟರೂ ಕೂಡ ನಾನು ಈ ಕತ್ತಿಯನ್ನು ಕೊಡಲ್ಲ. ನಂಬಿಕೆಯನ್ನು ನಾನು ಮಾರಿಕೊಳ್ಳುವುದಿಲ್ಲ. ಇದನ್ನು ಕೇಳಿದ ಕಿಶೋರ್ ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಕೆಲವು ದಿನಗಳ ನಂತರ ಮತ್ತೆ ಬಂದು ರವಿಯ ವಿಶ್ವಾಸವನ್ನು ಗೆಲ್ಲಲು ಪ್ರಯತ್ನಿಸಿದನು. ರವಿ ಹೊಸ ಕತ್ತಿ ಮಾಡಲು ತೊಡಗಿದ್ದಾಗ ಕಿಶೋರ್ ಮೌನವಾಗಿ ರಾಜನ ಕತ್ತಿಯನ್ನು ಕದ್ದು ಓಡಿ ಹೋದನು. ಅಯ್ಯೋ ದೇವರೇ, ಇದು ಏನಾಯಿತು? ಅವನು ನನ್ನನ್ನು ಮೋಸ ಮಾಡಿ ಕತ್ತಿಯನ್ನು ಕದ್ದು ಹೋಗಿದ್ದಾನೆ. ಈಗ ನಾನು ಮಹಾರಾಜರಿಗೆ ಏನು ಹೇಳಲಿ? ರವಿ ತುಂಬಾ ದುಃಖದಲ್ಲಿ ಕುಳಿತಿದ್ದನು. ತನ್ನಿಂದ ಆಗಿದ ತಪ್ಪನ್ನು ಯೋಚಿಸುತ್ತಾ ಕಳವಳದಿಂದ ಇದ್ದನು. ಅಷ್ಟರಲ್ಲಿ ಅಲ್ಲೊಬ್ಬ ಸನ್ಯಾಸಿ ನಿಧಾನವಾಗಿ ಬರುತ್ತಾನೆ. ಅವನ ಮುಖದಲ್ಲಿ ಶಾಂತಿ ಮತ್ತು ಜ್ಞಾನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮಗನೇ, ನೀನು ಯಾಕೆ ಇಷ್ಟು ದುಃಖಪಡುತ್ತಿದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಏನೋ ಕಳವಳ ಕಾಣುತ್ತಿದೆ. ನನಗೆ ಹೇಳು, ಏನಾಯಿತು? ಅವನ ಮಾತು ಕೇಳಿ ರವಿ ನಡೆದದ್ದನ್ನೆಲ್ಲ ಹೇಳಿದನು. ಕಿಶೋರ್ ಎಂಬ ಒಬ್ಬ ವ್ಯಕ್ತಿ ತನ್ನನ್ನು ಮೋಸ ಮಾಡಿ ರಾಜನ ಕತ್ತಿಯನ್ನು ಕದ್ದು ಹೋಗಿದ್ದಾನೆ ಎಂದು ತಿಳಿಸಿದನು. ರವಿ, ಇದು ನಿನ್ನ ತಪ್ಪಲ್ಲ. ಆ ಕಿಶೋರ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು
ಭೈರವ ಎಂಬ ದುಷ್ಟನವನಿಗೆ ಕೆಲಸ ಮಾಡುವವನಾಗಿದ್ದಾನೆ. ಅವನು ಆ ಕತ್ತಿಯನ್ನು ಕದ್ದು ತನ್ನ ಮಾಲೀಕನಿಗೆ ಕೊಡಲು ಬಂದಿದ್ದಾನೆ. ಸನ್ಯಾಸಿಯ ಮಾತುಗಳನ್ನು ಕೇಳಿ ರವಿ ಇನ್ನೂ ಅಚ್ಚರಿಯಾದನು. ನೀನು ಚಿಂತೆ ಮಾಡಬೇಡ. ನೀನು ಮತ್ತೆ ಒಂದು ಹೊಸ ಕತ್ತಿ ತಯಾರಿಸು. ಆದರೆ ಈ ಬಾರಿ ಮನಸ್ಸನ್ನು ಶಾಂತಗೊಳಿಸಿ ದೇವರನ್ನು ನೆನಪಿಸಿಕೊಂಡು ಮಾಡು. ಆಗ ನಿನ್ನ ಕೈಯಲ್ಲಿ ತಯಾರಾಗುವ ಕತ್ತಿಗೆ ವಿಶೇಷ ಶಕ್ತಿ ಬರುತ್ತದೆ. ಸನ್ಯಾಸಿಯ ಮಾತುಗಳನ್ನು ಕೇಳಿ ರವಿ ಧೈರ್ಯ ಪಡೆದನು. ಅವನು ಮತ್ತೆ ಹೊಸ ಕತ್ತಿ ತಯಾರಿಸಲು ಶುರು ಮಾಡಿದನು. ಈ ಬಾರಿ ಅವನು ಮನಸ್ಸನ್ನು ಶಾಂತಗೊಳಿಸಿ ದೇವರನ್ನು ನೆನಪಿಸಿಕೊಂಡು ದಿನಾ ರಾತ್ರಿ ಶ್ರಮಿಸಿದನು. ಕೆಲವು ದಿನಗಳಲ್ಲಿ ಒಂದು ಅದ್ಭುತವಾದ ಕತ್ತಿ ತಯಾರಾಯಿತು. ಅಷ್ಟರಲ್ಲಿ ರಾಜ ವೀರಭದ್ರ ಮತ್ತೆ ರವಿಯ ಬಳಿಗೆ ಬಂದರು. ರವಿ, ನನ್ನ ಕತ್ತಿ ತಯಾರಾಯಿತಾ? ನನಗೆ ಅದು ಬಹಳ ಅಗತ್ಯವಾಗಿದೆ. ಹೌದು ಮಹಾರಾಜ, ಇದು ನಿಮ್ಮ ಕತ್ತಿ. ಈ ಬಾರಿ ನಾನು ತುಂಬಾ ಜಾಗ್ರತೆಯಿಂದ ತಯಾರಿಸಿದ್ದೇನೆ. ರಾಜನು ಕತ್ತಿಯನ್ನು ನೋಡಿ ಸಂತೋಷಪಟ್ಟನು. ಅವನು ರವಿಯನ್ನು ತನ್ನ ಜೊತೆ ಯುದ್ಧಕ್ಕೆ ಬರಲು ಆಹ್ವಾನಿಸಿದನು. ರವಿ, ನೀನು ಕೂಡ ನನ್ನ ಜೊತೆ ಬಾ. ನಿನ್ನ ಕತ್ತಿಯ ಶಕ್ತಿಯನ್ನು ನೀನೇ ನೋಡು. ಸರಿ ಮಹಾರಾಜ, ನಾನು ನಿಮ್ಮ ಜೊತೆ ಬರುತ್ತೇನೆ. ಮುಂದಿನ ದಿನ ಯುದ್ಧಭೂಮಿಯಲ್ಲಿ ಭೀಕರ ಸಮರ ಆರಂಭವಾಯಿತು. ಒಂದು ಕಡೆ ರಾಜ ವೀರಭದ್ರ, ಇನ್ನೊಂದು ಕಡೆ ದುಷ್ಟ ಭೈರವ. ಈಗ ನನ್ನ ಬಳಿ ಆ ಜಾದೂ ಕತ್ತಿ ಇದೆ. ನಿನ್ನನ್ನು ಸೋಲಿಸಿ ನಿನ್ನ ರಾಜ್ಯವನ್ನು ನಾನು ಪಡೆದುಕೊಳ್ಳುತ್ತೇನೆ. ಭೈರವ, ಮೋಸದಿಂದ ಪಡೆದದ್ದರಿಂದ ನೀನು ಎಂದಿಗೂ ಗೆಲ್ಲಲಾರೆ. ಸತ್ಯ ಮತ್ತು ಧರ್ಮ ಯಾವತ್ತೂ ಗೆಲ್ಲುತ್ತವೆ. ಇದನ್ನು ಹೇಳಿ ಭೈರವ ತನ್ನ ಕದ್ದ ಕತ್ತಿಯಿಂದ ದಾಳಿ ಮಾಡಿದನು. ಆದರೆ ಅಚ್ಚರಿಯಾಗಿ ಆ ಕತ್ತಿ ಯಾವುದೇ ಶಕ್ತಿಯನ್ನು ತೋರಿಸಲಿಲ್ಲ. ಅಷ್ಟರಲ್ಲಿ ರಾಜನು ತನ್ನ ಹೊಸ ಕತ್ತಿಯಿಂದ ಒಂದು ಬಲವಾದ ಹೊಡೆತ ಕೊಟ್ಟನು. ಒಂದೇ ಹೊಡೆತದಲ್ಲಿ ಭೈರವನ ಕತ್ತಿ 2 ತುಂಡಾಗಿ ಒಡೆದು ಹೋಯಿತು. ಇದು ಹೇಗೆ ಸಾಧ್ಯ? ನನ್ನ ಬಳಿ ಜಾದೂ ಕತ್ತಿ ಇತ್ತಲ್ವಾ? ಅದು ಜಾದೂ ಕತ್ತಿಯಲ್ಲ. ನೀನು ಅದನ್ನು ಮೋಸದಿಂದ ಪಡೆದಿದ್ದೀಯ. ಅದಕ್ಕೆ ಶಕ್ತಿ ಇರಲಿಲ್ಲ. ಈ ಕತ್ತಿ ಮಾತ್ರ ಸತ್ಯ ಮತ್ತು ನಂಬಿಕೆಯಿಂದ ತಯಾರಾಗಿದೆ. ಇದನ್ನು ಹೇಳಿ ರಾಜನು ಭೈರವನನ್ನು ಸೋಲಿಸಿದನು. ಯುದ್ಧ ಅಲ್ಲೇ ಅಂತ್ಯಗೊಂಡಿತು. ಯುದ್ಧದ ನಂತರ ರವಿ ರಾಜನ ಬಳಿಗೆ ಬಂದು ಕೇಳಿದನು. ಮಹಾರಾಜ, ನಿಮಗೆ ಈ ಎಲ್ಲವೂ ಹೇಗೆ ಗೊತ್ತಾಯಿತು? ರವಿ, ನನಗೆ ಎಲ್ಲವೂ ತಿಳಿದಿತ್ತು. ನಿನ್ನನ್ನು ಮೋಸ ಮಾಡಿದ ಕಿಶೋರನ್ನು ನಾನು ಹಿಡಿದು ಶಿಕ್ಷೆ ನೀಡಿದ್ದೇನೆ. ನೀನು ಪ್ರಾಮಾಣಿಕವಾಗಿದ್ದೀಯಾ, ಅದಕ್ಕಾಗಿ ದೇವರು ನಿನ್ನ ಜೊತೆ ಇದ್ದಾನೆ. ಹೀಗೆ ರವಿ ಕಮ್ಮಾರದ ಪ್ರಾಮಾಣಿಕತೆ ಮತ್ತು ಶ್ರಮ ಗೆದ್ದಿತು. ಮೋಸ ಮಾಡಿದವರು ಯಾವತ್ತೂ ಸೋಲುತ್ತಾರೆ. ನಾವು ಯಾವಾಗಲೂ ಸತ್ಯ ಮತ್ತು ನಂಬಿಕೆಯ ದಾರಿಯಲ್ಲಿ ನಡೆದರೆ ಜಯ ಖಂಡಿತ ನಮ್ಮದೇ ಆಗುತ್ತದೆ.